ನೋಡ್ರಿ ಇವರೇ, ಅದೇನು ಬೇಗ ವ್ಯವಸ್ಥೆ ಮಾಡ್ಕೊಳ್ರಿ ಇನ್ಶೂರೆನ್ಸಿಂದೆಲ್ಲ. ಎಷ್ಟು ಬೇಗ ನಾವು ಆಪ್ರೇಷನ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಯಾಕಂದ್ರೆ ಪಾಪ ಮೊದಲ ವಯಸ್ಸಾಗಿರೋದು ಅದಕ್ಕೆ ಅದೇನು ನೋಡ್ರಿ ಬೇಗ ಮಾಡ್ಕೊಳ್ರಿ. ವಾರ್ಡಿಗೆ ಶಿಫ್ಟ್ ಆದಮೇಲೆ ನೀವು ಬೆಳಗ್ಗೆ ಹೋಗುವಂತ್ರಿ ಅಂತ. ಹ್ಞೂ ಸರ್, ಆಯ್ತು ಸರ್, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಓಕೆ. ಶರಣ್ ರೀ, ನಮ್ಮ ಸಾವುಕಾರ ಮಂದಿಗೆ ಎಲ್ರದ್ದು ನಾಷ್ಟ ಆಯಿತಾ? ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಭಾಳ ಮಂದಿಗೆ ಸವಿತಕ್ಕನ ಸಂಸಾರದ ಕತೆ ಇಷ್ಟ, ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತೀರಿ, ಅದು ನಂಗೆ ಭಾಳ ಬೇಜಾರಾಗುತ್ತೆ. ಪ್ಲೀಸ್ ರೀ, ಬೇಜಾರು ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೈ ಪಾಯಿಂಟ್ ಇರ್ತಾವೆ, ಹೈ ಪಾಯಿಂಟ್ ಕೊಡಿ. ಭಾಳ ಮಂದಿ ಕಮೆಂಟ್ ಮಾಡಿದರು, ಅತ್ತಿ ಸೊಸಿ ಚೆಂದಾಗ ಇರಂಗೆ ಮಾಡಿ ವಿಡಿಯೋನ ಅಂಥೇಳಿ. ನಾನು ಒಂದೆರಡು ಮೂರು ಸರಿ ಹೇಳ್ಬಿಟ್ಟಿನಿ ಆವಾಗಲೇ. ನಾನು ಇದನ್ನು ಒಬ್ರದ್ದು ಟ್ರೂ ಸ್ಟೋರಿ ಮೇಲೆ ಮಾಡ್ತಾ ಇರೋದ್ರಿಂದ, ಅವ್ರ ಜೀವನದೊಳಗೆ ಹೆಂಗೆ ಏನೇನು ನಡೆದದ ಅದನ್ನು ಯಥಾವತ್ತಾಗಿ ನಾನು ಮಾಡ್ತಾ ಇರೋದ್ರಿಂದ ನಾ ಚೇಂಜಸ್ ಮಾಡೋಕ್ಕಾಗಲ್ಲ. ಅವರು ಅದು ಸ್ಟೋರಿ ನಾನು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ಅಂತೇಳಿ. ಅವ್ರು ಯಾವಾಗ ಚೇಂಜ್ ಆಗ್ತಾರೆ, ಯಾವಾಗ ಅತ್ತಿ ಸೊಸಿ ಚಲೋ ಇರ್ತಾರೆ, ಏನಾಗುತ್ತೆ ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ರಿ. ಈಗ ನವ ಡೇಸ್ದು ಏನೈತಿ ಅಲ್ಲಿವರೆಗೂ ಬರೋವರೆಗೂ ನಾನು ಸೇಮ್ ಅದೆಲ್ಲ ಹೆಂಗೈತೆ ಅಲ್ಲಿವರೆಗೂ ಸ್ಟೋರಿ ಮಾಡ್ತೀನಿ. ಅದಾದಮೇಲೆ ನೋಡೋಣ, ನೀವು ಹೇಳ್ದಂಗೆ ಚೇಂಜಸ್ ಮಾಡ್ಕೊಂಡು ಹೋಗೋಣ ಅಂತೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋ ನೋಡಿರಿ. ಹಂಗೆ ಕಮೆಂಟು, ಶೇರು, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಅಪ್ಪ, ಏನಪ್ಪ ಇದು? ಡಾಕ್ಟರ್ ಹಿಂಗೆ ಹೇಳ್ಬಿಟ್ರಲ್ಲಪ್ಪ, ಅವು ಹಿಂಗಾಗಿತ್ತಂತ. ಅಪ್ಪ ಹೂನವ್ವ, ನನಗೂ ಏನೋ ದಿಕ್ಕ ತಿಳಿವಲ್ದು ಕರೆನ. ನನಗಂಕರು ನೆಲನ ಕೂಸದು ಕೆಳಗೆ ಹೊಂಟೈತೆ ಅನ್ನಂಗೆ ಆಡ್ಕತೈತಿ. ನನಗೂ ಕೇಳಿ, ಅಲ್ಲ ನಿಮ್ಮವ್ವ ಅಷ್ಟು ತೆಳ್ಳಗದಳ, ಅಷ್ಟು ಫಿಟ್ ಅದಳ, ಅಂತಕ್ಕಿಗೆ ಕ್ಯಾನ್ಸರ್ ಅದು ಮೆದುಳ್ಯಾಗ ಗಡ್ಡಿ ಬೆಳೆದತ್ತಂದ್ರೆ ಹೆಂಗಂತೀನಿ ನಾನು? ನನಗಂಕರು ಏನೇನೂ ತಿಳಿವಲ್ದು. ಸಮಾಧಾನ ಮಾಡ್ಕೋ ಭಾವನ, ತೋರ್ಸಣ. ಡಾಕ್ಟ್ರ್ ಹೇಳ್ಯಾರಲ್ಲ ಆಪ್ರೇಷನ್ ಮಾಡ್ಬೋದಂತೇಳಿ. ಎಷ್ಟು ಲೋಗ ಆಗುತ್ತೆ ಅಷ್ಟು ಲೋಗು ಆಪ್ರೇಷನ್ ಮಾಡ್ಸಣ್ಣ. ನೀ ತಲೆ ಕೆಡ್ಸ್ಕೊಬೇಡ, ಆರಾಮಿರು. ನೀ ಯಾಕೆ ಕಳಕತ್ತಿದೆ? ಎಲ್ಲ ನಿನ್ನಿಂದನ, ಎಲ್ಲ ನೀನು, ನಿನ್ನ ಹೆಂಡತಿ ಕಾಲ್ಗುಣ. ಈಕಿ ಕಾಲ್ಗುಣನ ಸರಿ ಇಲ್ಲ. ಈಕೆ ಯಾವಾಗ ನಮ್ಮ ಮನೆಗೆ ಕಾಲಿಟ್ಲ ನಮ್ಮವನ ಆರೋಗ್ಯನ ಹದಗೆಟ್ಟೋದು. ಅಷ್ಟೇ ಅಲ್ಲ, ಬರೀ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಲಮ್ಮವು ಈಕಿಂದ. ಏನೇನೆಲ್ಲ ಆಗ್ಬೇಕದೆಲ್ಲ ಆಗೋತು. ನಾನೇನ್ ಮಾಡೀನಿ ಭಾವನಾ? ನನಗೆ ಬೈಯಕತ್ತಿ ನೀನು? ಎಲ್ಲದಕ್ಕೂ ನೀನ ಕಾರಣ. ನಮ್ಮವ್ಗೆ ಹಿಂಗಾಗ ನೀನ ಕಾರಣ. ಏ ಭಾವನಾ, ನಿಮ್ಮ ಅತ್ತಿಗೆಮ್ಮ ಮಾಡ್ರಿ ಬಿಡು ಪಾಪ. ನೋಡು, ನಿಮ್ಮ ಅತ್ತಿಗೆಮ್ಮ ಮನೆಗೆ ಬರೋಕ್ಕಿಂತ ಮೊದಲಿಂದನೂ ನಿಮ್ಮ ಅವ್ವರು ತಲೆ ತಿರುಗಿ ಬೀಳ್ತಾರಂತ ನೀ ಹೇಳ್ತಿದ್ದಿ. ಹಂಗಂತೇಳಿ ಅತ್ತಿಯರಿಗೆ ಹಿಂಗಾಗೋದಕ್ಕೆ ಎಲ್ಲದಕ್ಕೂ ನೀನು ನಿಮ್ಮ ಅತ್ತಿಗೆಮ್ಮನ ಮೇಲೆ ಹಾಕಿದ್ರೆ ಹೆಂಗ? ನಮ್ಮವ್ ಎಷ್ಟು ಹರಾಮಿದ್ಲು ಗೊತ್ತೇನು? ನಿಮ್ಗೇನು ಗೊತ್ತಾಗೋದಿಲ್ಲ. ನೀವು ಸುಮ್ಮನೆ ಮಾತಾಡ್ತೀರಿ. ಎಲ್ಲ ಆಗಿದ್ದ ಈಕಿಯಿಂದ. ಈಕೆ ಕಾಣ ಎಲ್ಲದಕ್ಕೂ. ಈಕಿ ನಮ್ಮ ಮನೆಗೆ ಕಾಲಿಟ್ಲು. ಈಕಿನ ಹೆಣ್ಣು ನೋಡ್ಕೊಂಡ್ ಬಂದು ದಿನದಿಂದನೂ ನಮಗೆ ಚಲುವಾಗ್ಬಿಟ್ಟೈತಿ. ಶನಿ ನಮ್ಮ ಹೆಗಲ ಏರ್ಬಿಟ್ಟೈತ್ರಿ. ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲ ನೀವು ಎಲ್ಲ ಓದಿರೋರು, ನೀವು ಲಾಯರ್. ಈ ಥರ ಎಲ್ಲ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ಲನ? ನೀವ ಲಾಯರ್ ಆಗಿ. ಲಾಯರ್ ಆದ್ರ ನಾನೇನು ದೇವ್ರ ನಮ್ಮಲ್ಲ, ತಾಯಿ ಮೇ ಪ್ರೀತಿ ಇಲ್ಲ ನನಗ. ಎಲ್ಲದಕ್ಕೂ ನೀನೇ ಕಾಣ. ಏನಿದು? ನಿಮ್ಮ ಅತ್ತಿಗೆಮ್ಮ ಹಾಕಿ ಲೇ ಅಂತೀಯಲ್ಲ ಆಕಿಗೆ. ಒಂದಿಷ್ಟು ಗೊತ್ತಾಗಲ್ಲ ನಿನಗೆ? ಅದೆಲ್ಲ ಬಿಡು, ವಯಸ್ಸಿನ ನಿನಗಿನ ದೊಡ್ಡಕ್ಕೆ 2 ವರ್ಷ, ಅದಕ್ಕರ ಒಂದಿಟ್ಟು ಮರ್ಯಾದೆ ಕೊಡು. ಬಂದಿವ ನನಗೆ ಹೇಳೋದಕ್ಕ. ಇನ್ನ ಮದುವೆಯಾಗಿ ನೆಟ್ಟಾಗ ತಿಂಗಳು ಸಮಯಕ್ಕಾಗಿಲ್ಲ, ಅಷ್ಟ್ರಾಗ ನಾ ಹೆಂಡತಿ ಮ್ಯಾಗ ಇಷ್ಟು ಪ್ರೀತಿ ಉಕ್ಕಿ ಹೊರಕತ್ತೈತಿ. ನೋಡು, ಹೇಳಕತ್ತೀನಿ, ಯಾವ್ದ ಕಾರಣಕ್ಕೂ ಈಕಿ ನಮ್ಮ ಮನ್ಯಾಗ ಇರ್ತಕ್ಕದ್ದಲ್ಲ. ಏನೀಕಿ ಹಿಂಗ್ ಮಾತಾಡ್ತಾಳ? ಸ್ವಲ್ಪನೂ ಖಬರ ಇಲ್ಲಲ್ಲ. ಆತ್ ಬಿಡು, ನನಗರ ಏನು ನಿಮ್ಮ ಮನೆಗೆ ಇರ್ಬೇಕಂತೇನು ಆಸೆ ಇಲ್ಲ. ನಾನು ನನ್ನ ಗಂಡ ಹೊರಗಾದೀವಿ. ನನಗಂಕರು ಇದು ಇನ್ನೂ ಅನುಕೂಲ. ಹಾಳಾಗಿ ಹೋಗ್ಲಿದ್ದರಿದ್ದರದಕ್ಕಿ ಹೆಂಗೆ ಮಾತಾಡ್ತಾವಡು? ಒಂಚೂರ ಖಬರ ಅವ್ರ ಐತನ ಈಕಿಗೆ. ನಾನೇನು ಮಾಡ್ಬೇಕು? ಅವ್ರು ಹೋಗಿ ಆರಾಮಿಲ್ಲ ಅಂದ್ರೆ ನನ್ನ ಕಾಲ್ಗುಣ ಅಂತ. ಹಾ ನನಗೆ ನಿಮ್ಮ ಮನ್ಯಾಗ ಬಂದು ನಿಮ್ಮ ಅವ್ನ ಚಾಕ್ರಿ ಮಾಡ್ಕೊಂಡು ನಿನ್ನ ಚಾಕ್ರಿ, ನಿಮ್ಮ ಅಪ್ಪನ ಚಾಕ್ರಿ 3 ಹೊತ್ತು ನಿಮ್ಮ ಮನ್ಯಾಗ ಇರ್ಬೇಕಂತ ನನಗೇನು ಆಸೆ ಇಲ್ಲ. ನಾನು ಬೈಸಿ ದೂರ ಹೋಗೀನಿ. ನಾನು ಯಾಕೆ ನಿಮ್ಮ ಮನೆಗೆ ಕಾಲಿಡ್ಲಿ? ಮತ್ತು ನನಗೆ ಈ ಚಿಂತೆ ಎತ್ತಿರೋದು ಅದು. ಈಗೀಗ ಆರಾಮಿಲ್ಲ ಅನ್ನತ್ಲಿ ಎಲ್ಲ ನನ್ನ ಕರ್ಕೊಂಡು ಹೋಗಿ ಮತ್ತೆ ಮನ್ಯಾಗ ಇಡ್ತಾರನ ಅಂತಂದು ಈ ಕಷ್ಟಪಟ್ಟು ನಾನು ನನ್ನ ಸಂಸಾರ ಅಂತಂದು ನಮ್ಮವ್ವ ನಮ್ಮಪ್ಪ ಎಲ್ಲರೂ ಕಷ್ಟಪಟ್ಟು ಹೊಸ ಮನೆ ಮಾಡಿ ನನಗೆ ಕೊಟ್ಟಾರ. ಭಾರಿ ಇಕ್ಕಿದ್ದು ಹೆಂಗೆ ಮಾತಾಡ್ತಾವಡು? ಚಲೋನ ಆತಾಳ. ನನಗೇನು ನಿಮ್ಮ ಅವ್ನ ಚಾಕ್ರಿ ಮಾಡ್ಕೊಂಡು ಇರ್ಬೇಕು ಅನ್ನೋದು ಇಷ್ಟ ಇಲ್ಲ. ನೀನ ದಾರಿ ಮಾಡ್ಕೊಡಗತ್ತಿ ಎಲ್ಲದಕ್ಕೆ. ಅಲ್ಲ, ನಾವ್ಯಾಕೆ ಕಾಲಿಡಬಾರ್ದು? ಭಾವನಾ, ನೀ ಕರೆನ ಸಣ್ಣ ಹುಡುಗಿ ಥರ ಇರೋ ನೀನು. ಏನು ಈ ಥರ ಎಲ್ಲ ಮಾತಾಡೋದು ನಿನಗೆ ಶೋಭೆ ಇಲ್ಲ. ಅಲ್ಲಿ ಅವಾಗ ಆರಾಮಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು. ಆಲ್ರೆಡಿ ನಾವು ಮನೆ ಬಿಟ್ಟು ಹೊರಗಾದೀವಿ. ಇನ್ನೇನು ಮನೆ ಮತ್ತೆ ನೀ ಹೊರಗೆ ಹಾಕೋದು ನಮ್ಮನ್ನ? ಭಾವನಾ,
ನೀನು ಹೆಂಗೆ ಅಮ್ಮನಿಗೆ ಮಗಳ, ನಾನು ಹಂಗೆ ಅಮ್ಮನಿ ಸೊಸಿ. ನನಗೂ ನಿನ್ನಷ್ಟೇ ಅಧಿಕಾರ ಐತಿ. ನಾನು ಯಾವಾಗ ನನ್ನ ಮತ್ತಿನ ನಮ್ಮ ಮಾವರ್ನ ನೋಡ್ಬೇಕನ್ಸುತ್ತ, ನಾ ಹೋಗಿ ನೋಡಕ್ಕೆ, ನಾ ಬರಕ್ಕೆ, ನಾ ಚಂದಾಗ ಇರಕ್ಕೆ ಆ ಮನ್ಯಾಗ. ನೀವು ಬೇಡ ಅಂತ ಹೇಳಕ್ ನಿಮಗೇನು ಅಧಿಕಾರ ಇಲ್ಲ. ನಿಮ್ಮನ್ನ ಮದುವೆ ಮಾಡ್ಕೊಟ್ಟಾಗೈತಿ. ನಾನು ಆ ಮನಿ ಸೊಸಿ. ಈಕೇನಿಕಿ ಅಧಿಕಾರ ಎಲ್ಲ ಮಾತಾಡಕತ್ತಾಳ. ಅಯ್ಯಯ್ಯಯ್ಯೋ, ಅಂದ್ರೆ ಈಗ ನಮ್ಮ ಅವ್ಗೆ ಆರಾಮಿಲ್ಲ, ಇನ್ನೆಲ್ಲ ಅಧಿಕಾರ ನಂದ ಅನ್ನೋ ಕಾರಣಕ್ಕೆ ಈಗಿಂದನ ಅದನ್ನು ಚಲಾಯಿಸ್ಬೇಕು ಅಂತ ಹೇಳಿ ಆಹಾ ಏನು ನಾಟಕ ಮಾಡ್ತಾಳೆ ಈಕಿ. ಪರವಾಗಿಲ್ಲ, ನಿನ್ನ ಯಾವ ಆಸೆನೂ ನಾ ಈಡೇರ್ಸಕ್ಕೆ ಕೊಡೋದಲ್ಲ. ನಮ್ಮ ಅವ್ಗೆ ಆರಾಮಿಲ್ಲ ಅಂದ್ರೆ ನಾನು ನನ್ನ ಗಂಡನ ಮನೆ ಬಿಟ್ಟು ಅಲ್ಲಿದ್ದು ನಮ್ಮ ಅವ್ನು ನೋಡ್ಕೋತೀನಿ, ನನ್ನ ಗಂಡನ್ನು ಕರ್ಕೊಂಡು ಹೋಗ್ತೀನಿ. ನಾನು ನೋಡ್ತಿರು ಏನು ಮಾಡ್ತೀನಿ ಅಂತೇಳಿ. ನಿನ್ನನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬಿಟ್ಕೊಳೋದಲ್ಲ. ನಿನ್ನ ಆಸೆಗೆ ನಾನು ಯಾವತ್ತಿದ್ರೂ ತಣ್ಣೀರು ಎರ್ಚದ. ನೋಡು ಏನು ಮಾಡ್ತೀನಿ ಅಂತ ನೋಡ್ತೀರ ನೀನು. ಅಣ್ಣ, ಅತ್ತಿಗೆ ಮಗ ಅಧಿಕಾರ ಚಲಾಯಿಸಕ್ಕೆ ಬರಬೇಡ ಅಂತ ಹೇಳು. ಈಗ ಮೊದ್ಲ ಅವಾಗ ಈಕಿ ಮಾಡಿರೋ ಗಣಂತ ಕಾರ್ಯ ಒಂದು 40 ಮಂದಿ ಕರ್ಕೊಂಬಂದು ಕೂಡಿಸಿ ಮಾನ ಮರ್ಯಾದೆ ಎಲ್ಲ ತೆಗ್ದು ಸಾಕಾಗಿಲ್ಲನ? ಮತ್ತೀಗ ಅಧಿಕಾರ ಚಲಾಯಿಸಕ್ಕೆ ಬರ್ತಾಳ. ನಮ್ಮ ಅವ್ವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನನ್ನ ಗಂಡಂದು. ನಾನು ನನ್ನ ಗಂಡನ ಕರ್ಕೊಂಡು ನಾನು ನಮ್ಮ ಅವ್ವನ ಮನೆಗೆ ಬಂದಿರ್ತೀನಿ. ಎಲ್ಲ ಇವಳ ನಮ್ಮವ್ವ ನಮ್ಮಪ್ಪನ್ನ ಬಿಟ್ಟು ನಾನು ಈಕಿ ತಾಯಿ ಮನೆಗಿರೋದ. ನನಗೇನು ಅರ್ಧೈತಿ? ಮಗ ಅದನ್ನ ಗಂಡು ಮಗ ಅಂತಂದು ನೋಡ್ಕೊಂತಾನ. ಈಕಿ ಬಾರಿ ಬಿಡಿ, ಈಕಿ ಮಾತಾಡ್ತೀನಿ ಅಂತ ಏನೇನೋ ಮಾತಾಡಕತ್ತಾಳ. ಈಕೆ ಆದ್ರೆ ಅವ್ರ ಅಪ್ಪನ ಜೊತೆಗಿದ್ದು ಅವ್ರ ಒಂದು ಚಾಕ್ರಿ ಮಾಡ್ಬೋದಂತ. ನಾನು ಈಕಿ ಸಂಬಂಧ ನನ್ನ ಮನೆ ಬಿಟ್ಟು ಹೋಗ್ಲಾ, ನಮ್ಮವ್ವ ನಮ್ಮಪ್ಪನ ಬಿಡ್ಲಾ? ಅಲ ಭಾರಿ ಬಿಡಿ ಈಕಿ ಲೆಕ್ಕ. ಅಲ್ಲ ಭಾವನಾ, ಏನು ಮಾತಾಡಕತ್ತಿ ನೀನು? ಸಂತೋಷರ್ ಅದಾರಲ್ಲ, ಮಾವರ್ ಅದಾರ, ನೋಡ್ಕೋತಾರ ಅವ್ರನ್ನ. ಅತ್ತಿಯರಿಗೆಲ್ಲಾನು ಅವ್ರ ಆರೈಕೆ ಮಾಡ್ತಾರ. ಸೊಸಿ ಕರ್ತವ್ಯ ಮಾಡಕ್ ಬಿಡು. ಯಾಕೆ ಹಂಗೆ ಮಾತಾಡಕತ್ತಿ ನೀನು? ರೀ, ನಿಮಗೆ ಏನು ಗೊತ್ತಾಗೋದಿಲ್ಲ. ನೀವು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಚಲೋ. ಇದು ನಮ್ಮ ಮನೆ ವಿಚಾರ, ನಿಮ್ಮ ಮನೆ ವಿಚಾರ ಅಲ್ಲ. ನಿಮ್ಮಂಗೆ ಯೋಚನೆ ಮಾಡೋಕ್ಕಾಗಲ್ಲ. ಸೊಸಿ ಅತ್ತಿ ಚಾಕ್ರಿನೇ ಮಾಡಬೇಕು ಅಂತೇಳಿ ಮಗಳು ಮಾಡ್ಬೋದು. ನಾನು ನಿಮ್ಮ ತಂಗಿ ಹಂಗಲ್ಲ. 3 ದಿನಕ್ಕೊಂದ್ಸರಿ ಮನೆಗೆ ಬಂದು ಕಾಲು ಚಚ್ಕೊಂಡು ಆರಾಮಾಗಿ ದಿವಾನ್ ಸೋಫಾ ಮೇಲೆ ಮಾಡ್ಕೊಂಡು ಅದಿಗೆ ಅದು ತಂದ್ಕೊಡು, ಅದಿಗೆ ಇದು ತಂದ್ಕೊಡು, ಅದು ಮಾಡಕ್ಕೆ ಹೇಳು, ಇದು ಮಾಡಕ್ಕೆ ಹೇಳು ಅಂತಂದು ನಾನೇನು ಅಧಿಕಾರ ಚಲಾಯಿಸಕ್ಕೆ ಬರೋದಲ್ಲ. ನಾನು ನಮ್ಮ ಅವ್ನ ಚಾಕ್ರಿ ಮಾಡಬೇಕು, ನಿಮ್ಮ ತಂಗಿ ಥರ ಅಲ್ಲ ನಾನು. ಅಲ್ಲ ಇವಳ ಹಿಂಗ ನೋಡ್ರಿ, ಜೀವನದೊಳಗೆ ಆಲ್ಮೋಸ್ಟ್ ಹಿಂಗಾಗತ್ತ. ಒಂದು ಪರ್ಸನ್ ತೀರ್ಕೊಂಡ್ರು ಅಥವಾ ಒಂದು ಪರ್ಸನ್ಗೆ ಏನೋ ಆರಾಮಿಲ್ಲ ಅಂದಾಗ ಇದ ಸೀನ ನಡೀತೈತಿ. ಅದ ಸೀನ ತೋರ್ಸಕತ್ತೀನಿ. ಅವ್ರವ್ರಿಗೆ ಅವ್ರದ್ದು ಪ್ರಾಬ್ಲಮ್ ದೊಡ್ಡದು, ಅವ್ರದ್ದು ಸಾಧಿಸ್ಬೇಕೀಗ. ಅವ್ರು ಏನು ಆಸೆ ಇರುತ್ತಲ್ಲ ಅದನ್ನ ಸಾಧಿಸೋಕ್ಕೋಸ್ಕರ ಯಾರ್ಯಾರು ಹೆಂಗೆಲ್ಲ ನಾಟಕ ಮಾಡ್ತಾರಂತ ನೋಡ್ತಾ ಹೋಗ್ರಿ. ನಿಹಾರಿಕಾ ಅಂಕರು ಮಂಕ್ ದಿನ್ನಿ ಅದಕ್ಕೆ ಗೊತ್ತಿಲ್ಲ. ಹೊಸದಾಗಿ ಮದುವೆಗೆಲ್ಲ ನಾನು ನನ್ನ ಗಂಡ ಆರಾಮ್ ಇರಬೇಕು, ಅದು ಒಂದಾಕಿಗೆ ತಲೆಯಾಗಿರೋದು. ಆಸ್ತಿ ಅಂತಸ್ ಕಡೆ ಈಗ ಲಕ್ಷ್ಯ ಇಲ್ಲ ಸದ್ಯಕ್ಕೆ. ನೋಡೋಣ ಮುಂದೆ ಬರುತ್ತಾ ಏನ. ಈಗ ಮಗಳಿಗೆ ಏನಂದ್ರೆ ಎಲ್ಲ ಅಧಿಕಾರ ನನ್ನ ಕಡೆ ಇರಬೇಕು, ನಮ್ಮವ್ನ ಮನೆಗೆ ನಾನು ನಡಿಬೇಕು. ಈಗ ನಮ್ಮವ್ ಏನಾರ ಆರಾಮಿಲ್ಲದಂಗಾಗಿ ಈಗ ಇನ್ನೊಂಚೂರು ಚಂದಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಂದೇನು ನಡೆಯಲ್ಲ, ನಮ್ಮವ್ದು ನಡೆಯಲ್ಲ, ಈಕಿದ್ ನಡೀತೈತೆ ಅನ್ನೋ ದುರಾಸೆಗೆ ಈಗ ಭಾವನಾ ಆ ಮನೆ ಸೇರ್ಬೇಕು ಗಂಡನ ಜೊತೆಗೆ ಅಂತ ಅನ್ಕೊಂಡಾಳ. ಆದ್ರೆ ಗಂಡಗ ತಂದೆ ತಾಯಿ ಬಿಟ್ಟು ಹೋಗಿ ಮನಸ್ಸಿಲ್ಲ. ಯಾರ್ಯಾರ್ದು ಏನೇನಾಗತ್ತ ಕತಿ ಇಂಟ್ರೆಸ್ಟಿಂಗ್ ಆಗೈತಿ, ದಯವಿಟ್ಟು ನೋಡ್ತಾ ಹೋಗಿ. ಈಗ ಒಂದು ಸ್ವಲ್ಪ ಸುಮ್ಮನೆ ಇರ್ತೀರೇನ? ಯಾರ್ಯಾರು ಎಲ್ಲೆಲ್ಲದಿರಿ ಅಲ್ಲೆಲ್ಲೇ ಇರ್ರಿ. ಸದ್ಯಕ್ಕೆ ನನ್ನ ಹೆಂಡತಿ ನೋಡ್ಕೊಳ್ಳೋದು ನನಗೆ ಗೊತ್ತೈತಿ. ಸ್ವಲ್ಪ ಸುಮ್ಮನೆ ಇರ್ತೀಯೇನು ಭಾವನಾ? ದವಾಖಾನೆಗೆ ಅಲ್ಲವ ಜಗಳ ಮಾಡೋದು, ಅಲ್ಲಿ ಮಗು ಆರಾಮಿಲ್ಲ. ಈಗ ನಾನು ನಿನ್ನಿಂದನ ಏನೂ ತಿಂದಿಲ್ಲ, ನಾನು ಹೊಟ್ಟಿಗೆ ಏನಾರ ತಿಂದು ಬರ್ತೀನಿ. ನೀ ಇಲ್ಲೇ ಇರು, ನೋಡ್ಕೊ ನಿಮ್ಮ ಅವನ್ನ. ವಾಡಿ ಶಿಫ್ಟ್ ನಾಳೆ ಮಾಡ್ತಾರಂತ. ನೀವು ಹೋಗಿ ರಾತ್ರಿಗೆ ಊಟದ ವ್ಯವಸ್ಥೆ ತೊಗೊಂಬಾ ನನಗೆ. ಏನು ನಿನಗೂ ಗೊತ್ತೈತಿ ನಾ ಹೋಟೆಲ್ ತಿನ್ನಲ್ಲ ಅನ್ನೋದು. ನನಗೆ ಒಂದು ಚಪಾತಿ, ದಾಲು, ರೈಸು, ತುಪ್ಪ, ಒಂದಿಷ್ಟು ಉಪ್ಪಿನಕಾಯಿ ಇದಿಷ್ಟು ತೊಗೊಂಬಂದು ಕೊಟ್ಬಿಡು ರಾತ್ರಿ ಊಟಕ್ಕೆ. ತಿಳಿತಾ? ನನ್ನ ಸಂಕಟ ನನಗಿಲ್ಲಿ. ಆಕಿಗೆ ಹೆಂಗೆ ಆರಾಮ ಮಾಡಲಿ, ನಾನು ಅದ್ರ ಕಡೆ ಲಕ್ಷ್ಯ ಕೊಡೋದು ಬಿಟ್ಟಿರಿ. ಯಾರ ಮನೆಯಾಗಿರ್ಬೇಕು, ಯಾರ ಮನೆಗಿರಬಾರ್ದು ಅಂತ ಗುದ್ದಾಡಕತ್ತೀರಿ. ಯಾರಿಗೆ ನಿಮ್ಮ ಅವನ ಮೇಲೆ ಕಾಳಜಿ ಪ್ರೀತಿ ಐತಿ ಅವ್ರ ಮನೆಯಾಗಿದ್ದು ನೋಡ್ಕೊಳ್ರಿ. ನಾನು ಯಾರಿಗೂ ಬ್ಯಾಡ ಅನ್ನಲ್ಲ. ಏನು ಮಾವರ ಅಂದ್ರೆ ಇಲ್ಲೆಲ್ಲೂ ನಾವು ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲನ್ರಿ? ಇದನ್ನೇನು ನಿಮ್ಮ ಊರಂದು ಗೌರ್ಮೆಂಟ್ ದವಾಖಾನೆ ಮಾಡಿ ಏನು? ಎಲ್ಲಿ ಬೇಕಲ್ಲೇ ಏನಾರ ಹಚ್ಚಿ ಒಲಿಗಿಲಿ ಹಚ್ಚಿ ದನ ಚಾ ಮಾಡು. ಒಂದು ಸಣ್ಣದೊಂದು ಗ್ಯಾಸ್ ಸ್ಟವ್ ಹಚ್ಕೊಂಡು ಎಲ್ಲ ತಲೆಗೆ ಉಡಿಸ್ಕೊಂಡು ಒಂದು 20 ತಾಸು ದನ ಉರಿಸಿ ಎಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಆರಾಮ್ ಉಂಡು ತಿಂದು ಮಕ್ಕಂಡು ನಿದ್ದೆ ಮಾಡಕ್ಕ. ನೀ ಸುಮ್ಮನಿರೋ ನಿಹಾರಿಕಾ, ಇದು ದೊಡ್ಡ ಹಾಸ್ಪಿಟ್ಲು. ಇಲ್ಲಿ ಕ್ಯಾಂಟೀನಿಂದನೇ ಬರುತ್ತೆ ಪೇಷಂಟಿಗೆ ಊಟ. ಪೇಷಂಟ್ದಿಂದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಹಾಸ್ಪಿಟ್ಲವರೇ ಕೊಡ್ತಾರೆ. ಜೊತೆಗಿದ್ದಾರ್ಗೊಂದ ಕ್ಯಾಂಟೀನ್ಗೆ ಹೋಗಿ ತಿನ್ಬೋದು. ಆದ್ರೆ ಅಪ್ಪ ದವಾಖಾನೆಯಾಗ ಹೆಂಗೆ ಊಟ ಅಂಕರು ಅವ್ರು ಮಾಡಲ್ಲ. ಖಂಡಿತವಾಗ್ಲೂ ನಂಗೆ ಗೊತ್ತೈತಿ. ಈಗ ಮತ್ತು ಅವನ ಜೊತೆಗೆ ಇರ್ಬೇಕನ್ನೋ ಕಾರಣಕ್ಕೆ ಅನುಸರಿಸ್ಕೊಂಡು ಹೊಂಟಾರ. ಸ್ವಲ್ಪ ಸಮಾಧಾನವಾಗಿರು. ಭಾವನಾ,
ಅಪ್ಪಾಜಿ ಭಾಳ ಮಾಡಿ ದವಾಖಾನ್ಯಾಗ ಅವ್ರಿಗೆ ಊಟ ಮಾಡಕ್ಕೆ ಸರಿ ಹೋಗಂಗಿಲ್ಲ ನಂಗೆ ಗೊತ್ತು ಅವ್ರೆಷ್ಟು ಇದು ಮಾಡ್ಕೋತಾರ ತ್ರಾಸ ಅಂತಂದು. ಅದಕ್ಕೆ ಏನು ಮಾಡಂದ್ರೆ ನಾನು ಈಗ ನೀವು ಅಪ್ಪಾಜಿನ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಗೀಟ ಮಾಡಿಸಿ ವಾಪಸ್ ಅವ್ರನ್ನ ಕಳಿಸ್ರಿ. ಬರೋ ಮುಂದಾಗ ನಾನು ಕರೆಕ್ಟ್ ಬರ್ತೀನಿ ಅಪ್ಪಾಜಿನ, ನೀವೇನು ಬಿಡಕ್ಕೆ ಬರಬೇಡ್ರಿ. ಅವಾಗ ಏನು ಮಾಡಂದ್ರೆ ನನಗೂ ನಿಹಾರಿಕಗೂ ಊಟದ್ದು ಕಟ್ಟಿ ಕೊಟ್ಬಿಡು, ನಾವಿಲ್ಲೇ ಊಟ ಮಾಡ್ತೀವಿ, ಅಪ್ಪಾಜಿನ ಕರ್ಕೊಂಡು ಹೋಗು. ಏನು ಭಾವನಾ? ಏನು ನನ್ನ ಕೈಲಿ ಇಷ್ಟು ಮಂದಿಗೆಲ್ಲ ಅಡುಗೆ ಮಾಡೋಕ್ಕಾಗಲ್ಲಪ್ಪ. ಬೇಕಾರೆ ನಿನ್ನ ಹೆಂಡತಿಗೆ ಕಳಿಸು, ತವ್ರ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಬರ್ಲಿ. ಏನು ಮಾತಾಡ್ತಿ ಭಾವನಾ? ಊರೇನು ಇಲ್ಲೇ ಐತಾ? ಹೋಗಕ್ಕೆ 2 ತಾಸು ಬೇಕು ಇಲ್ಲಿಂದ. ಅಪ್ಪ ನಂಗೆ ಇವ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ನನಗೇನು ಕರ್ಮ ಇಲ್ಲ ಇವರಿಬ್ಬರಿಗೂ ಅಡುಗೆ ಮಾಡಿ ತಂದು ಕೊಡೋ ಅಷ್ಟು. ಎದಕ್ಕೆ ನಾ ಮಾಡ್ಕೊಡ್ಬೇಕು ಇವ್ರಿಗೆ? ಒಂಚೂರು ತಾಯಿ ಅನ್ನೋದಿಲ್ಲ, ತಂದೆ ಅನ್ನೋದಿಲ್ಲ, ಅವ್ರ ಮರ್ಯಾದೆ ಕಾಳಜಿ ಇಲ್ದ ಎಷ್ಟು ಚಂದ ಬೇರೆ ಹೋಗಿ ಕೂತಾಳ. ಏನಾಗ್ತೈತೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಈಗ ನಮ್ಮ ಹೋಗಿ ಹಿಂಗಾತು, ಅದಕ್ಕೆ ಯಾರು ಹೊಣೆ? ಇರೋಕ್ಕಾಗೋದಿಲ್ಲ. ಏನು ಎಲ್ಲ ಮನುಷ್ಯ ಇಷ್ಟು ದಿನ ಅಷ್ಟು ದಿನ ಅಂತ ಬದುಕ್ತಾನ? ಒಂಚೂರು ಏನೋ ಹಿರಿಯರು ಒಂದು ಮಾತು ಅಂತಾರ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾರು ಯಾವ ಮಾತು ಹೇಳಕತ್ತಾರ ನೋಡ್ರಿ, ನನಗಂಕರು ದಂಗಾಗೋಗೈತಿ. ಈಗ ನಮ್ಮ ಅವ್ವ ನಮ್ಮ ಅಪ್ಪನ ಜೊತೆಗೆ ಅಡ್ಜಸ್ಟ್ ಮಾಡ್ತಾಳ. ನನ್ನ ತಾಕ್ತಂಗೆ ಯಾರು ಕಂಡ್ರನೋ ಗುರ್ರು ಅಂತಾಳ. ಹೌದೌದು, ಹೇಳೋ ಶಾಸ್ತ್ರ, ತಿನ್ನೋದು ಶಗಣಿ. ಈಗ ಬಿಡು ಆ ವಿಷಯನ. ಈಗ ಆತೀಗ ಏನೂ ಆಗಿಲ್ಲ, ಅವನ ಜೊತೆಗಿದ್ದು ನೋಡ್ಕೊಳೋಣ. ಅವು ಮುಖ್ಯ ನಮಗ. ಏನು ಅಪ್ಪಾಜಿ ಕೈಯಾಗ ಊಟ ಕೊಟ್ಟು ಕಳಿಸು. ಯಾಕಂದ್ರೆ ಕ್ಯಾಂಟೀನಲ್ಲಿ ದಿನ ತಿಂದ್ರೆ ರೊಕ್ಕಿಲ್ಲಿಂದ ನನ್ನ ಹತ್ರ ಮೊದಲ ರೊಕ್ಕಿಲ್ಲ. ಓಹೋ, ಸಾಹೇಬ್ರಿಗೆ ಈಗ ರೊಕ್ಕಿಲ್ಲ ಅಂತ ಗೊತ್ತಾಗಿತ್ತೇನೋ. ಅವಾಗ ಅಪ್ಪಗ ಶೆಡ್ ಹೊಡೆದು ಹಿಂಡಿ ಕರ್ಕೊಂಡು ಬೇರಾಗಿನಿ. ನನಗೇನು ಗ್ರಾಚಾರ ಅಪ್ಪ? ನಾನಂತೂ ಇವರಿಬ್ಬರಿಗೆ ಅಡ್ಗಿನೂ ಮಾಡ್ಕೊಂಬರಲ್ಲ, ಅಂಚಡಿನೂ ಮಾಡ್ಕೊಂಬರಲ್ಲ. ಬೇಕಾತು ಅಂದ್ರೆ ಎಲ್ಲರ ತಿಂದು ಹೆಂಗಾರ ಇರಲಿ, ನನಗೆ ಅಂಕರ್ ಗೊತ್ತಿಲ್ಲ. ಅಷ್ಟು ತ್ರಾಸಾದ್ರೂ ಹೋಗ್ಬೋದು, ನಮ್ಮ ಅವ್ನು ನೋಡ್ಕೊಳಕ್ಕೆ ನನಗೆ ಗೊತ್ತೈತಿ. ಅಪ್ಪ ನೀ ತಲೆ ಕೆಸ್ಕೊಬೇಡ, ನಾ ಹೋಗಂಬ. ನಾ ಒಂದು ಕೆಲಸ ಮಾಡು, ನಾನು ಅಡುಗೆ ಮಾಡಿಲ್ಲ, ನಾ ಹೋಗಿ ಅಡುಗೆ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ. ನಿಮ್ಮ ಮಳೆಯಾರ ಕೈಯಾಗ ಕೊಟ್ಟು ಕಳಿಸ್ತೀನಿ, ನೀವು ಇಲ್ಲೇ ಊಟ ಮಾಡಿರಿ. ನಮ್ಮ ಪಾಪ ನಿಮಗೂ ಬಂದು ಹೋದ್ರ ಅವ್ನು ನೋಡ್ಕೊಳಕ್ಕೆ ಯಾರು? ಇವನು ಮೊದಲು ಓಡಿಸಿಲ್ಲಿಂದ ದವಾಖಾನೆಯಿಂದ ಸಂತುನ. ಸ್ವಲ್ಪ ಎಲ್ಲರೂ ಬಾಯಿ ಮುಚ್ತೀರೇನ? ಬಾಯಿ ಮುಚ್ಕೊಳ್ರಿ. ಒಂಚೂರು ಖಬರಿಲ್ಲ. ದವಾಖಾನ್ಯಾಗ ಇರೋದು ತನ್ನ ತಾಯಿ ಹಾಕಿ ಉಂಡ್ಲಾ ಬುಟ್ಲ ಹಾಕಿದ್ದೇನು ಐಸಿಯುನ್ಯಾಗ ಅದಾಳ, ಅದ್ರದ್ದೆಲ್ಲ ಬಿಟ್ಟಾರ. ಇವ್ರಿಗೆ ದೊಡ್ಡದಾಗ್ಬಿಟ್ಟೈತಿ ನೋಡವ. ನಾನು ಗಟ್ಟಿ ನಿರ್ಧಾರ ಮಾಡೀನಿ, ಈಗ ಆಗೋದಲ್ಲ. ನನ್ನ ಹೆಂಡತಿನ ನಾನು ನೋಡ್ಕೋಬೇಕು. ನಾಕಿಲ್ದ ನನಗೆ ಭಾಳ ವಜ್ಜಾಗತ್ತಿರೋದು. ನೀನು ಹೋಗು, ನಿನ್ನ ಗಂಡನ ಕರ್ಕೊಂಡು ನೀವು ಆರಾಮ ಮನೆಯಾಗಿರು. ನಾನು ನೀ ತೊಂದರೆ ತೊಗೋಬೇಡ. ಏನು ಅಡ್ಗೆ ಮಾಡಿ ಹಳೆಯರ ಕೈ ಕೊಟ್ಟು ಕಳಿಸು. ದಿನ ಮುಂಜಾನೆ ಅಷ್ಟು ಮಾಡ್ಬಿಡು. ಬೆಳಗ್ಗೆ ಹೋಗೋ ಮುಂದಾಗ ಅಡ್ಗೆ ಮಾಡಿ ನಾನೇನು ಮಧ್ಯಾಹ್ನ ಒಂದಿಷ್ಟು ತಿನ್ಕೋತೀನಿ. ಏನಾರು ಕುರ್ಕುಲ್ ತಿಂಡಿ ಮಾಡಿಕೊಡು, ಅದನ್ನ ಬಾಡಿಸಿದ್ನೇ ನಡೀತದೆ. ಇಲ್ಲಾಂದ್ರೆ ಒಂದು ಹಣ್ಣಿನ ಜ್ಯೂಸರ್ ಕುಡಿತೀನಿ ನಾನು. ಮಧ್ಯಾಹ್ನ ತಲೆ ಕುಸ್ಕೊಬಿಡ, ಮುಂಜಾನೆ ನಿನ್ನ ಗಂಡನ ಕೈಗೆ ಮಾಡಿಕೊಟ್ಬಿಡು. ನಾನು ಅದನ್ನ ಒಮ್ಮಕ್ಳೆ ಊಟನ ಮಾಡಿಬಿಡ್ತೀನಿ. ರಾತ್ರಿ ಸಂಜೆ ಮುಂದೆ ಆಫೀಸಿಂದ ಬಂದ್ಮ್ಯಾಗ ಕೊಟ್ಟು ಕಳಿಸು. ನಾವು ರಾತ್ರಿ ಇಲ್ಲೇ ಆಕಿ ಜೊತೆಗೆ ಇರ್ತೀನಿ. ಯಾರು ನನ್ನ ಹೆಂಡತಿ ನೋಡ್ಕೊಳಕ್ಕೆ ಯಾರು ನೀವಿರೋ ಅವಶ್ಯಕತೆ ಇಲ್ಲ. ತೀತಾ? ಭಾವನಾ, ನೀವು ಹೋಗಿ ಮಗಳ, ನೀನು ದವಾಖಾನ್ಯಾಗ ನೀನು ಸರಿ ಹೋಗೋದಿಲ್ಲ. ನೀವು ಹೋಗುವ ಬಂಗಾರ, ನೀವು ಹೋಗು, ನೀರ್ಬಾರ್ದು ಹೋಗು.